ಕಲ್ಯ ಮಲ್ಯ ಬಸ್ಸ ಸೇರಿಸಿ ಎಣ್ಣೆ ಕುಡಿಸಿದರು. ಶಿವ ನೀನ ಬಿಲ್ಲು ಕೊಡಂತ ಮುಂಡ ಮುಚ್ಚಿದರು. ಸ್ವಾಮಿ, ನನ್ನ ಹೆಂಡತಿ ದಿನ ಮನೆ ಬಡಿಯಕತ್ತಾಳ. ಇದಕ್ಕೆಲ್ಲ ಪರಿಹಾರ ಇದ್ದಿರಲ್ಲ ಸ್ವಾಮಿ. ಹಂಗ ಕೈ ಕೊಡು. ಮಗನೇ, ನಿಂದು ಈಗ ಗ್ರಹಗತಿ ಭಾಳ ಕೆಟ್ಟೈತಿ. ಅದಕ್ಕೆ ನೀನು ಹೆಂಡ್ತಿ ನಿನಗೆ ಬಡಿಯಾಕತ್ತಾಳ. ನಾನು ಹೇಳ್ದಂಗೆ ಮಾಡು, ಅದಕ್ಕೆ ನಿನಗೆ ಪರಿಹಾರ ಸಿಗುತ್ತಾ. ಒಂದು ನಿಂಬೆಹಣ್ಣು ಕೊಡ್ತೀನಿ, ಅದನ್ನ ಪೂರ್ವಕ್ಕಿಟ್ಟು ನಿನ್ನ ತಲೆನ ಪಶ್ಚಿಮಕ್ಕಿಡು, ಉತ್ತರಕ್ಕೆ ಕೈ ಇಡು, ದಕ್ಷಿಣಕ್ಕೆ ಕಾಲು ಮಾಡು. ಹಂಗೆ ಮಕ್ಕ ಅಂದ್ರೆ ನಿನ್ನ ಪರಿಹಾರ ಆಗುತ್ತಾ. ಇಲ್ಲ ನಿನ್ನ ಹೆಂಡ್ತಿ ದಿನಾ ಬಡಿತಾಳೆ ನೋಡು. ಸ್ವಾಮಿ, ಪೂರ್ವ ಪಶ್ಚಿಮ ಉತ್ತರ ಹೆಂಗ ಮಕ್ಕಬೇಕು ಸ್ವಾಮಿ? ಹೆಂಗ ಹಿಂಗೆ ಮಕ್ಕಂತಿಲ್ಲ? ಹಾಂ ಹಾಂ ಸರಿ ಸ್ವಾಮಿ, ನಾನು ರಾತ್ರಿ ಏನಾರು ಮಾಡ್ಕೊಂತ ನಿಂಬೆಹಣ್ಣು ಕೊಡ್ರಿ. ಇದು ಪವರ್ಫುಲ್ ನಿಂಬೆಹಣ್ಣು, ಯಾರಿಗೂ ತೋರಿಸ್ಬೇಡ. ಇದ್ರದ್ದು 200 ರೂಪಾಯಿ ಕೊಟ್ಟೋಗು. ಸ್ವಾಮಿ, ನಾನು ರೊಕ್ಕ ತಂದಿಲ್ಲ. ಹೌದಾ? ನಂಬರ್ ಸೇವ್ ಐತಲ್ಲ, ಅದಕ್ಕೆ ಫೋನ್ ಪೇ ಮಾಡಿಬಿಡು. ಹಾಂ ಸ್ವಾಮಿ. ಸರ್ ಬರ್ತೀನಿ ಸ್ವಾಮಿ. ಹಾಂ ಆ ಸ್ವಾಮಿದಾಗ ಎದಕ್ಕೆ ಹೋಗಿದ್ದಲ್ಲ? ನನ್ನ ಹೆಂಡತಿ ದಿನ ಮನೆ ಬಡಿಯಕತ್ತಿದ್ಲ, ಅದಕ್ಕೆ ಸ್ವಾಮಿ ತಕ ಹೋಗಿದ್ದೆ ನಾನು. ಆ ಸ್ವಾಮಿದಾಗ ಹೋದ್ರೆ ಎಲ್ಲ ಸರಿ ಆಗ್ಬಿಡ್ತಾನ. ಆ ಸ್ವಾಮಿ ಎಂತ ಪವರ್ಫುಲ್ ಅಂಬ ನಿನಗೆ ಗೊತ್ತಾನ? ಪವರ್ಫುಲ್ಲ? ಬಾ ತೋರಿಸ್ತೀನಿ ತಡೆ. ಆ ಸ್ವಾಮಿ ಎಷ್ಟು ಪವರ್ಫುಲ್ ಅದ ಅಂತ ನೀನು ತೋರಿಸ್ತೀನಿ. ತಡ್ಕ ಇಲ್ಲೇ ನಿಂತ ನೋಡು. ಇದು ಎಣ್ಣೆ ಹಿಡ್ಕ ನಂದು ಮತ್ತೆ ಕುಡ್ದು ಕುಡ್ದು ಹಾಂ ಇದು ನೋಣ ಬರ್ತಾವ, ನೋಡ್ಕೊಂಡು ನಿಂತ್ಕ. ಸ್ವಾಮಿ ಅಯ್ಯ ನೀವು ಎದಕ್ಕೆ ಬಂದು ಹೇಳ? ಸ್ವಾಮಿ, ಅದೇನ ನೋಡಿ ಭವಿಷ್ಯ ಹೇಳ್ತಾರ ಅಂತಲ್ಲ, ನಂದು ಸ್ವಲ್ಪ ನೋಡಿ ಹೇಳ್ರಿ. ನಂದು ಹೋಯ್ಕಂತ ಹೋಗ್ಬಿಟ್ಟೈತಿ ಜೀವನ. ಅದು ಹಿಂದೆ ನಿಂತು ಕೇಳೋದಲ್ಲ, ಮುಂದೆ ಕುಂತು ಕೇಳೋದು. ಮುಂದೆ ಬಾ ಬಾ, ಮುಂದಕ್ಕೆ ಬಾ, ಮುಂದಕ್ಕೆ ಬಾ. ಸ್ವಾಮಿ, ಗುಡ್ ಮಾರ್ನಿಂಗ್. ಕೂಡು ಕೂಡು. ಹೇಳಿ ಸ್ವಾಮಿ. ಇವೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ. ಹೌದಲ್ಲ ಸ್ವಾಮಿ, ಚಿಪ್ಸ್ನಾಗ ಎಣ್ಣೆ ಜಾಸ್ತಿ ಇರ್ತಾವ, ಆರೋಗ್ಯಕ್ಕೆಲ್ಲ ಒಳ್ಳೇದಲ್ಲ. ನಾನು ಹೇಳಿದ್ದು ಆ ಎಣ್ಣೆ ಬಗ್ಗೆ ಅಲ್ಲ, ನೀ ಕುಡಿಯೋ ಎಣ್ಣೆ ಬಗ್ಗೆ. ಕುಡಿಯೋ ಎಣ್ಣೆ ದೇವ್ರಿದ್ದಂಗ, ಅದು ಅಮೃತ. ಅವೆಲ್ಲ ಕೆಟ್ಟದಲ್ಲ, ಒಳ್ಳೇದವು. ಸ್ವಾಮಿ, ಇದು ಹೇಳೋದು ಮರ್ತಿದ್ದೆ. ತಡಿ ಸ್ವಾಮಿ, ಚಪ್ಲಕ್ಕೆ ಬಂದ್ಬಿಟ್ಟಿನಿ, ತಪ್ಪಾಯ್ತೆ. ನನ್ನ ಪಾದಕ್ಕೆ ನಿಮ್ಮ ಕೋಟಿ ಕೋಟಿ ಪ್ರಣಾಮಗಳು. ಹಾ, ಏನಂದೆ? ನಿನ್ ಪದಕ್ಕ? ಅಲ್ಲ ಅಲ್ಲ, ನಿಮ್ಮ ಪಾದಕ್ಕೆ ಕೋಟಿ ಪ್ರಣಾಮ. ಈಗ ಹೇಳಪ್ಪ, ನಿನ್ನ ಸಮಸ್ಯೆ ಏನಾಯ್ತು? ಏನಾಗೈತೆ ನಿನಗೆ? ಅದಾ, ತಡಿ ಸ್ವಾಮಿ, 2 ಬೆಟ್ಟದಿಂ ನಡು ದಾರಿಯೊಳ ತಿಂಡಿ ತಪ್ಪ ತುರ್ಸೋಳ್ ತಡ. ಏನ್ ಹಂಗಂದ್ರ? ಅಂದ್ರ ಇಲ್ಲಿ ತಳಗ ತಿಂಡಿಡ ಸ್ವಾಮಿ, ತುರ್ಸಂತ ತಡಗ ಸ್ವಾಮಿ. ಸ್ವಾಮಿ ನೋಡ್, ಕರೆಕ್ಟ್ ಭವಿಷ್ಯ ನೋಡ್ ಸ್ವಾಮಿ. ಆಗೈತಾ ಸ್ವಾಮಿ? ನಾನು ನಿನಗೆ 100 ಅಲ್ಲ 1000 ರೂಪಾಯಿ ಕೊಡ್ತೀನಿ, ಆದ್ರ ನನ್ನ ಭವಿಷ್ಯ ನೀವು ಕರೆಕ್ಟಾಗಿ ಹೇಳ್ಬೇಕು. ಹಾಂ, ಹೇಳ್ತಿಲ್ಲ? ಮಗ ಶಿಸ್ತಾಗಿ ಕುಡಿದ್ಬಿಟ್ಟಾನ. ಏನಾರ ಚಲೋ ಮಾತು ಹೇಳಿ ಎಲ್ಲ ಇದ್ದು ಬದ್ದಿದ್ದೆಲ್ಲ ಕಸ್ಕೊಂಡು ಕಳಿಸ್ಬಿಡಮ್ಮ. ಬೆಸ್ಟ್ ಕೆಲಸ ಆಗುತ್ತೆ. ಕರೆಕ್ಟಾಗಿ ಹೇಳ್ತೀನಪ್ಪ. ಹಿಂದೆ ನಡೆದಿದ್ದು ಈಗ ನಡಿಬೇಕಾಗಿರೋದು, ಮುಂದೆ ನಡಿಬೇಕಾಗಿರೋದು ಕೂಡ ಕರೆಕ್ಟಾಗಿ ಹೇಳ್ತೀನಿ. ಸಾಕೈ. ಮಗನೇ. ಹಾಂ, ಹೇಳಪ್ಪ. ಸ್ವಾಮಿ ಅನ್ಬೇಕು. ಹಾಂ ಸ್ವಾಮಿ, ಹೇಳು. ನೀನು ಲಕ್ಷ್ಮಿ ಮಗ ಇದ್ದಿದ್ದಿ. ಲಕ್ಷ್ಮಿ ಮಗ? ನಾನು ನಮ್ಮವ್ವನ ಮಗ ಇದ್ದೀನಿ. ನಮ್ಮವ್ವ ನಿಂಗ ಓದಾಳ, ನೀನು ಯಾರ್ದು ಹೇಳ್ಬೇಡ. ಲಕ್ಷ್ಮಿ ಮಗ ಅಂದ್ರೆ ದೇವರು, ಲಕ್ಷ್ಮಿ ಪುತ್ರ ಇದ್ದಿದ್ದಿ ನೀನು. ನೀನೇ ಮುಂದ ನಿಂಗ ಲಕ್ಷ ಕೋಟಿ ರೂಪಾಯಿ ಬರ್ತಾ. ಯಾರು ನಂಗೆ? ಸ್ವಾಮಿ, ಮುಂದೆ ಅದಕ್ಕೆ ಈಗ ಅಕೌಂಟ್ ನಂಬರ್ ಕೊಡ್ತೀನಿ, ಹಾಕಕ್ಕೆ ಬಿಡ. ಅದು ಹಂಗೆಲ್ಲ ಬರಂಗಿಲ್ಲ. ಬರಲ್ಲ? ಇದು ಫೋನ್ ಪೇ ಮಾಡ್ತಾರ? ಇದು ಫೋನ್ ನಂಬರ್ ಕೊಡ್ಲನ? ಅದು ಹಂಗೂನು ಬರಂಗಿಲ್ಲ. ಅದು ಬರಲ್ಲ. ಓ ದೇವರಲ್ಲ,
ಬ್ಯಾಂಕ್ ದೂರ ಆಗುತ್ತಾ, ಬ್ಯಾಂಕಿಂದ ನೆಟ್ವರ್ಕ್ ಬರ್ತಿದ್ದಂಗಿಲ್ಲ. ದೇವರು ಕಂದಿ ನೋಟ್ ಕೊಡ್ತಾನಲ್ಲ, ತಡಿ ಮನೆಗೆ ಹೋಗಿ ಗೋಣಿ ಚೀಲ ತರ್ತನ. ಗೋಣಿ ಚೀಲ ಅದಕ್ಕೆ ನಾನು ಲುಂಗಿ ಐತಿ, ಲುಂಗಿಗೆ ಹಾಕಿ ಕೊಟ್ಬಿಡ್ರೆ ತಗೊಂಡು ಹೋಗ್ಬಿಡ್ತಾನ. ಏಯ್ ಅದು ಹಂಗೆಲ್ಲ ಬರಂಗಿಲ್ಲ. ಅದಕ್ಕೆ ಪೂಜೆ ಅಂತ ಇರ್ತೈತೆ, ಖರ್ಚಾಗುತ್ತಾ, ಮಾಡಿಸ್ಬೇಕು ಅದನ್ನ. ಹಂಗಾದ್ರಷ್ಟೇ ಬರ್ತೈತೆ ಅದು. ಖರ್ಚಾಗುತ್ತೆ. ಹ್ಞೂ ಬೇಡ ಬಿಡ್ರಿ ಸ್ವಾಮಿ, ಅದು ಆಮೇಲೆ ನೋಡ್ಕೊನಮ್ಮ. ಇದು ರೀ ನಿನ್ನೆ ರಾತ್ರಿ ನಾನು ಕುಡ್ದ ನಮ್ಮೂರು ಕಟ್ಟಿ ಮೇಲೆ ಮಕ್ಕೊಂಡಿದ್ನ ರೀ. ಈ ಚಟಿ ಬುಕ್ಕೊಂಡಾಗ ತಿಮ್ಮಲ್ ಕೂಡ ಇಟ್ಕೊಂಡಿದ್ನ ರೀ. ಯಾರೋ ನನ್ನ ಮಗ ಕೈಯಾಗ ತಗೊಂಡ್ಬಿಟ್ಟವನ್ರಿ. ಪುಣ್ಯಕ್ಕೆ ಬರೀ ಅದನ್ನಷ್ಟೇ ತಗೊಂಡೋಗ್ಯಾನ್ರಿ, ಬ್ಯಾರೆ ಏನು ತಗೊಂಡೋಗಿಲ್ಲ. ಈಗ ಅದು ಬಿಡ್ರಿ, ಈ ಕೈ ನೋಡಿ ಅವ್ನು ಯಾ ನನ್ನ ಮಗ ನನ್ನ ಹಿಮಾಲ್ ತಗೊಂಡ ನೋಡಿ ಹೇಳ್ರಿ. ಅಂಚಿನಾಗ ಕೇಳ್ತಾರ, ಇಲ್ಲಾಂದ್ರೆ ಕೈ ನೋಡಿ ಹೇಳ್ತಾರ ಹೇಳ್ರಿ. ನೋಡ್ರಿ ಯಾವನ್ ಕಾಣ್ತಾನ ನಾನು ನೋಡ್ರಿ. ಹಂಗೆಲ್ಲ ನೋಡಕ್ ಬರಲ್ಲ ಅದ್ರಾಗ. ಅದ ಹೆಂಗ್ ಬರಲ್ರಿ? ಏನ್ ನಂದು ಕೊಡ್ಲಾ? ಇದು ಫೋನಿಂದ ಇಂಟರ್ನೆಟ್ ರೀ. ನೋಡ್ರಿ HD ಕಾಣಬೇಕ್ರಿ. ನೋಡ್ರಿ ನನಗೆ ಗೊತ್ತಿಲ್ಲ ಅವೆಲ್ಲ. ನೋಡ್ರಿ ಹಂಗೆಲ್ಲ ನೋಡಕ್ ಬರಲ್ಲ ಅಂತವೆಲ್ಲ. ಏನ್ ಸ್ವಾಮಿ ಅದ್ರಿ ಅದು ಬಿಡ್ರಿ. ಇದು ರೀ ನನ್ನ ಹೆಂಡ್ತಿ ನಾನು ಕೂಡ ಜಗಳ ಆಡಿ ತವ್ರ ಮನೆಗೆ ಹೋಗ್ಯಾಳ. ಈಗ ವಾಪಸ್ ಯಾವಾಗ ಬರ್ತಾಳ, ನನಗೆ ಆಮ್ಲೆಟ್ ಯಾವಾಗ ಹಾಕಿ ಕೊಡ್ತಾಳ, ಅದನ್ನ ನೋಡಿ ಹೇಳ್ರಿ. ನೋಡ್ರಿ ಅಂತವೆಲ್ಲ ಬರಂಗಿಲ್ಲ ಅದ್ರಾಗ. ಲೇ ಈ ಅಂತವೆಲ್ಲ ನೋಡಿ ಹೇಳಕ್ ಬರಲ್ಲ. ಲೇ ಏನಾರು ಚಲೋ ಇದ್ರಿ ಹೇಳು, ಇಲ್ಲ ಇಲ್ಲೇ ಇದ್ದೆ ಎದ್ದು ಹೋಗ್ಬಿಡು ಮೊದ್ಲು. ಹೇಳಲ್ರಿ ಹೋಗ್ಬಿಡ್ರಿ. ನಾನು ಕುಡ್ದಿನೇ ಇಲ್ಲ ಹೇಳ್ರಿ. ಕುಡ್ತೀಗೋ ಎಷ್ಟು ಕರೆಕ್ಟಾಗಿ ಹೇಳಿದ್ರಿ ಸ್ವಾಮಿ. ನಿಮ್ಮನ್ನ ನಮ್ಮೂರು ಗುಡಿಯಾಗ ಇಡ್ಬೇಕ್ರಿ. ಅಷ್ಟು ಕರೆಕ್ಟ್ ಹೇಳಿದ್ರಿ. ಓಲ್ಲ ಈಗ ನಾ ಯಾವ ಬ್ರ್ಯಾಂಡ್ ಕೊಡ್ತೀನಿ ಹೇಳ್ರಿ. ಹೆಂಗೆ ಹೇಳ, ಯಾವ ಬ್ರ್ಯಾಂಡ್ ಅಂದ್ರೆ ಹೆಂಗೆ ಹೇಳಪ್ಪ? ಯಾವುದೋ ಒಂದು ಲೋಕಲ್ ಬ್ರ್ಯಾಂಡ್ ಕುಡ್ದಿರ್ತಿದ್ದಿ. ಲೋಕಲ್ ಗೀಕಲ್ ಅಂತ ಹೇಳ್ಬೇಡ್ರಿ. ನಾ ಕರೆಕ್ಟ್ ಯಾವ ಬ್ರ್ಯಾಂಡ್ ಕೊಡ್ತೀನಿ ಹೇಳ್ರಿ. ಅವು ಅಲ್ಲ ಬಿಡ್ರಿ, ಅದು ನಿಮ್ಮ ಬುಕ್ದಾಗೆಲ್ಲ ರಿಜಿಸ್ಟರ್ ಆಗಿರಲ್ರಿ ನಮ್ಮ ಬ್ರ್ಯಾಂಡ್. ಅದು ಹೋಲ್ ಬಿಡ್ರಿ. ನಾನು ಏಟ್ ಕೊಡ್ತೀನಿ ಅದನ್ನ ಹೇಳ್ರಿ. ಈಟು 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 ಸ್ವಾಮಿ ಈಟ ಅಂತ ಹೇಳ್ಬೇಡ್ರಿ. ಕರೆಕ್ಟ್ ಹೇಳ್ರಿ ನಾನು ಏಟ್ ಕೊಡ್ತೀನಿ ಅಂತ. ನೋಡ್ರಿ ಇಲ್ಲ ನನ್ನ ಕೈಯಾಗ ಕಾಣತ್ತಾನ ನೋಡ್ರಿ. ಏಪ್ಪ ಅವೆಲ್ಲ ಗೊತ್ತಾಗಲ್ಲ, ಕೈ ಬಿಟ್ಬಿಡು ನನ್ನ, ಎದ್ದು ಹೋಗ್ಬಿಡು ನೀನು ಇಲ್ಲಿಂದ. ಅವೆಲ್ಲ ಗೊತ್ತಾಗಂಗಿಲ್ಲ ನನ್ಗೆ, ಇವೆಲ್ಲ ಗೊತ್ತಿಲ್ಲ. ಸ್ವಾಮಿ ಅಲ್ಲಿ ನೋಡ್ರಿ ರಾಧಿಕಾ ಪಂಡಿತ್ ಅವರು ಬರಾಕತ್ತಾರ. ಎಲ್ಲಿ ಎಲ್ಲಿ ನೋಡ್ರಿ ಅಲ್ಲೇ ಕಾಣತ್ ನೋಡ್ರಿ. ಎಲ್ಲಿ ಕಾಣಲ್ರಲ್ಲ? ನೋಡ್ರಿ ಯಾಕೆ ಕೊಡ್ದೇವು? ಈ ಸ್ವಾಮಿ ಹೌದಿಲ್ಲ? ಹೌದು. ನಿನಗ ಏಟ್ ಎಲ್ಲಿ ಬೀಳ್ತಾವಂತ ಮೊದ್ಲ ನಿನಗೆ ಗೊತ್ತಿರ್ಬೇಕು. ನಮ್ಗ ನಮ್ ಭವಿಷ್ಯ ನೋಡಕ್ ಬರಲ್ಲ, ಊರ್ ಮಂದಿ ಭವಿಷ್ಯ ಅಷ್ಟೇ ನೋಡಕ್ ಬರುತ್ತ. ಓ ಅಂದ್ರ ನಿಮ್ಮ ತೊಳ್ಕೊಳಕ್ ಬರಲ್ಲ, ಊರ್ ಮಂದಿದೆಲ್ಲ ತೊಳಿತೀರಲ್ಲ. ಸೀದಾ ಮಾತಾಡ. ಏನ್ ಸೀದಾ ಮಾತಾಡ ಸ್ವಾಮಿ? ಯಾವ್ದನ ಒಂದನ್ನ ನೆಟ್ಗೆ ಹೇಳಿದೆ ಎಡದಿಂದಾನ ಇಂಥದ್ದು ಯಾವ್ದನ ಇಂಥದ್ದು ಕರೆಕ್ಟಪ್ಪ ಅಂತ ಹಿಂಗೆಲ್ಲ ತಲೆ ಮಾಡ್ತೀನಿ. ನಿನಗೆ ಉಳಾಡ್ಸಿ ಒತ್ತದ ನಿನ್ಗೆ ಏನ್ ಬೇಕು ಹೇಳ? ನನಗ ಪೈಸಾ ಟಸಂಗ ಪೈಸಾ ಕೊಡಂಗ ಕೊಡ. ಇದನ್ನ ಎಲ್ಲಿ ಬಾಯ್ ಬಿಟ್ಟು ಹೇಳ್ಬೇಡ ಆಯ್ತಾ? ತಗೊಂಡು ಹೋಗ್ಬಿಡು. ಇವತ್ತು ಸರಿ ಐತಿ, ಮತ್ತೆ ನಾಳೆಗೆ ಆಯ್ತಪ್ಪ. ದಿನ ಎಷ್ಟಿರ್ತೈತೆ ಅಷ್ಟು ಕೊಡ್ತೀನಿ, ಹೋಗಪ್ಪ. ಈಗ ಯಾರ ಮುಂದೆ ನೀವು ಹೇಳಕ್ ಹೋಗ್ಬೇಡ. ಈಗ ಎದ್ದು ಹೋಗ್ಬಿಡು. ದಿನ ಕೊಡ್ತೆ? ಹೋಗ್ ಎದ್ದು ಹೋಗ್ಬಿಡು. ಏನ್ ನೋಡ ಬಿದ್ದಿಲ್ಲ ಎಣ್ಣೆಗ? ಇಲ್ಲಣ್ಣ ಬಿದ್ದಿಲ್ಲ. ಗುಡ್ ನೋಡಿದಿಲ್ಲ ಸ್ವಾಮಿ ಮಂಗದನಂತ. ಇಂಥ ಕೆಲವು ಸ್ವಾಮಿಗಳು ರೊಕ್ಕಕ್ಕೆ ನಿಂತಂಬಿಟ್ರ. ನನಗೆ ಜೀವನದಾಗ ಎಲ್ಲಿ ಹೋಗ್ಬೇಕು, ಏನು ಮಾಡ್ಬೇಕು ಒಂದು ಗೊತ್ತಾಗಲ್ತಣ್ಣ. ಗೊತ್ತಾಗವಲ್ದ ಅಂತ ಟೈಮ್ನಾಗ ಐತಲ್ಲ ಸರ್ವರೋಗಕ್ಕೆ ಸಾರಾಯಿ ಮದ್ದು. ಅಕ್ಕೆ ಅಣ್ಣ ನಾನು ಕುಡಿಯಲ್ಲಣ್ಣ. ಕುಡಿಯಾಗಲ್ಲ ಹಂಗರ್ಥ? ಈ ಜೀವನದಾಗ ಏನೈತಿ ಬಿಡೋಣ. ಏನೈತೆ ಹಿಡ್ಕಂತ ಜೀವನದಾಗ ಹೆಂಗಿರ್ಬೇಕು? ಜಾಲಿಯಾಗಿರ್ಬೇಕು. ಜೀವನದಾಗ ಸಮಸ್ಯೆಗಳು ಜಗ್ಗದೇವ. ದುಃಖ ಇವತ್ತೂ ಐತಿ, ನಾಳೆನೂ ಐತಿ, ನಾಡ್ದನೂ ಇರುತ್ತ. ಜೀವನ ಪರ್ಯಂತ ದುಃಖನೇ ಇರುತ್ತ. ಜೀವನದಾಗೆ ಇಲ್ಲ, ಕುಡಿಬೇಕು, ತಿನ್ಬೇಕು, ಮಕ್ಕಬೇಕು, ಇಟ ಜೀವನ. ಕೈಯಾಗ ಐತಿಲ್ಲ, ಇದನ್ನ ಕೇಂದ್ರ ಎಲ್ಲಿಲ್ಲಾರ ಧೈರ್ಯ ಬರ್ತಾ. ವಿಚಾರ ಮಾಡು. ಯಾಕೆ ಮಾಡ್ತಿ ಚಿಂತಿ? ಒಡಿ 190.
ಓಕೆ ರೀ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಮತ್ತು ಇದೇ ಥರ ವಿಡಿಯೋ ನೋಡೋಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಈ ವಿಡಿಯೋದಲ್ಲಿ ನಿಮಗೆ ಏನು ಅನಿಸ್ತು ಮತ್ತು ಯಾವ ಒಂದು ಸೀನ್ ಇಷ್ಟ ಆಯಿತು ಎಲ್ಲವನ್ನು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಥ್ಯಾಂಕ್ ಫಾರ್ ವಾಚಿಂಗ್.